ಇವತ್ತು ನಮಗೆ ಗರಿ ಗರಿಯಾದಂತಹ ಕೋಡುಬಳೆಯನ್ನು ತುಂಬ ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಸಿಯಾಗಿ ನಮಗೆ ಇದನ್ನು ಮಾಡ್ಬೋದು. ಒಂದು ಬೌಲಿಗೆ 1 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಚಮಚ ಬಿಳಿ ಎಳ್ಳು, 1/4 ಚಮಚ ಕಪ್ಪು ಎಳ್ಳು, ಒಂದು ಚಿಟಿಕೆಯಷ್ಟು ಓಂ ಕಾಳನ್ನು ಸಹ ಹಾಕಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಡೋಣ. ಓಂ ಕಾಳು ಸ್ವಲ್ಪ ಸಾಕು, ಅಲ್ಲಲ್ಲಿ ಸ್ವಲ್ಪ ಸಿಗಬೇಕು. ಇನ್ನು ಒಂದು ಪಾನ್ ತಗೊಂಡು ಅದಕ್ಕೆ 1 ಕಪ್ ನೀರು, ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೀವೋ ಅದೇ ಕಪ್ಪಿಗೆ 1 ಕಪ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಎಣ್ಣೆ ಮತ್ತು ಸಣ್ಣ ಚಮಚಕ್ಕೆ 1 ಚಮಚ ಮೆಣಸಿನ ಹುಡಿ, ಖಾರದ ಪುಡಿ ಮತ್ತು ಸ್ವಲ್ಪ ಚಿಟಿಕೆಯಷ್ಟೇ ಅರಶಿನ ಹುಡಿ ಮತ್ತು ಒಂದು ಸ್ವಲ್ಪ ಹಿಂಗನ್ನು ಹಾಕಿ ನೀರನ್ನು ಚೆನ್ನಾಗಿ ಕುದಿಸಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೀರು ಕುದೀಲಿಕ್ಕೆ ಸ್ಟಾರ್ಟ್ ಆದಾಗ ನಾವು ತೆಗೆದಿಟ್ಟಿರುವಂತಹ ಅಕ್ಕಿ ಹಿಟ್ಟನ್ನು ಹಾಕಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಡ್ರೈ ಆಗಲಿಕ್ಕೆ ಬಿಡಲಿಕ್ಕಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ತಕ್ಷಣ ಸ್ಟವ್ ಆಫ್ ಮಾಡಿ ಮುಚ್ಚಿ 5 ನಿಮಿಷ ಇಡಬೇಕು. 5 ನಿಮಿಷ ಆದ ತಕ್ಷಣ ಇದನ್ನು ಓಪನ್ ಮಾಡಿ ಬಿಸಿ ಹಿಟ್ಟು ಬಿಸಿ ಇರುವಾಗಲೇ ಕೈಯನ್ನು ತಣ್ಣೀರಲ್ಲಿ ಮುಳುಗಿಸಿ ಈ ಥರ ನೆನೆಸಿ ನಾವು ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನು ಸೇರಿಸಲಿಕ್ಕಿಲ್ಲ. ಇದೇ ರೀತಿ ಚಪಾತಿ ಪೂರಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ, ಅದೇ ರೀತಿ ಚೆನ್ನಾಗಿ ಹಿಟ್ಟನ್ನು ನಾದಿ ಸಾಫ್ಟ್ ಮಾಡಬೇಕು. ಆವಾಗ ಮಾತ್ರ ಅದು ನಮಗೆ ಚೆನ್ನಾಗಿ ರೋಲ್ ಮಾಡಿ ಶೇಪ್ ಮಾಡಲಿಕ್ಕೆ ಬರೋದು. ಇಲ್ಲಾಂದರೆ ಹಿಟ್ಟು ಕಟ್ಟಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಇನ್ನಿದನ್ನು ಇಟ್ಟು ಸ್ವಲ್ಪ ಹಿಟ್ಟನ್ನು ತೆಗೆದು ಕೈಯಲ್ಲಿ ಇದೇ ರೀತಿ ರೋಲ್ ಮಾಡ್ಕೋಬೇಕು. ನೋಡಿ, ಈ ಥರ ರೋಲ್ ಮಾಡಿ ನಾವು ಕೋಡುಬಳೆ ಶೇಪನ್ನು ಮಾಡ್ಕೋಬೇಕು. ಹಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡದಿದ್ದರೆ ಮಧ್ಯೆ ಇದು ಕಟ್ಟಾಗುತ್ತೆ. ಅದಕ್ಕೋಸ್ಕರ ಇದೇ ರೀತಿ ಶೇಪ್ ಮಾಡಿ ಎಲ್ಲವನ್ನು ಶೇಪ್ ಮಾಡಿ ಇಟ್ಕೋಬೇಕು. ಆಮೇಲೆ ನಾವು ಎಣ್ಣೆಯಲ್ಲಿ ಹಾಕಿ ಇದನ್ನು ಉರಿಯೋದು. ನೋಡಿ, ಇದೇ ರೀತಿ ನಮಗೆ ಈಸಿಯಾಗಿ ಬೇಗ ಇದನ್ನು ಶೇಪ್ ಮಾಡ್ಕೋಬೋದು. ನಾನು ಹೇಳಿದಲ್ಲ, ಚೆನ್ನಾಗಿ ಹಿಟ್ಟು ನಾವು ಮಿಕ್ಸ್ ಮಾಡಿದರೆ ಈಸಿಯಾಗಿ ನಮಗೆ ಕೋಡುಬಳೆ ಶೇಪನ್ನು ಕೊಡ್ಬೋದು. ಈಗ ಎಲ್ಲ ಮಾಡಿದಾಯಿತು. ಇನ್ನು ಬೇರೆ ಒಂದು ಪಾತ್ರೆ ಅಲ್ಲಿ ಇದನ್ನು ಉರಿಲಿಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಬೇಕು. ಆಮೇಲೆ ನಾವು ರೆಡಿ ಮಾಡಿಟ್ಟಿರುವ ಕೋಡುಬಳೆಯನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಇದನ್ನು 2 ಸೈಡ್ ಫ್ರೈ ಮಾಡಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕರಿಬೇವು ಸೊಪ್ಪನ್ನು ಹಾಕಿ ಆಮೇಲೆ ಕೋಡುಬಳೆ ಹಾಕಿದರೆ ಒಳ್ಳೆ ಒಂದು ಫ್ಲೇವರ್ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. 2 ಸೈಡ್ ಚೆನ್ನಾಗಿ ಫ್ರೈ ಆಗಿ ಒಂದು ಗೋಲ್ಡನ್ ಬ್ರೌನ್ ಕಲರ್ ಆದ ತಕ್ಷಣ ನಮ್ಮದು ಕೋಡುಬಳೆಯನ್ನು ನಮಗೆ ತೆಗಿಬೋದು. ಸ್ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಇಲ್ಲಾಂದರೆ ಒಳಗಡೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ. ಒಳ್ಳೆ ಗರಿಯಾಗಿ ಬರಬೇಕಂದ್ರೆ ಸ್ಲೋ ಫ್ಲೇಮಲ್ಲಿ ನಾವು ಫಸ್ಟಿಗೆ ಫುಲ್ ಫ್ಲೇಮಲ್ಲಿ, ಆಮೇಲೆ ಸ್ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು. ನೋಡಿ, ಸೂಪರ್ ಆಗಿರೋ ಕೋಡುಬಳೆ ತಯಾರಾಗಿದೆ. ಟ್ರೈ ಮಾಡಿ ನೋಡಿ.